ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಕಾರ್ತಿಕ್, ನಿಮಗೆ ಫಾರ್ಮಲ್ಸ್ ಎಲ್ಲ ಹಾಕೋತಿರಲ್ಲ, ಆ ಥರ ಡ್ರೆಸ್ಗಿಂತ ಈ ಥರದ್ದು ಭಾಳ ಚಂದ ಕಾಣ್ತಾವೆ. ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆ, ಅಷ್ಟೊತ್ತಿಗೆ ನೀವೇ ಹಾಕೊಂಬಂದ್ರಲ್ಲ. ಚೆನ್ನಾಗಿ ಕಾಣಿಸ್ತೈತಿ ಡ್ರೆಸ್ ನಿಮಗೆ. ಇಂಥವು ಹಾಕೊಂಬಿಡ್ರಿ, ಇವೇ ಚಂದ ಕಾಣ್ತಾವೆ ನಿಮ್ಗೆ. ಅದು ಹೊರಗೆಲ್ಲರೂ ಹಿಂಗೆ ಬಂದರೆ ಹಾಕೋಬೋದು. ನನ್ನ ಕೆಲ್ಸಕ್ಕೆ ಫಾರ್ಮಲ್ಸ್ ಅವಶ್ಯಕತೆ ಇಲ್ಲ, ಅವನ್ನೇ ಹಾಕೋಬೇಕು. ಆಯ್ತು, ನಿಮ್ಮ ಜೊತೆಗೆ ಎಲ್ಲರೂ ಹೊರಗೆ ಬಂದರೆ ಇಂಥದ್ದೇ ಹಾಕೋತೀನಿ ಆತ. ಬೈ ನಿಮ್ಮ ಡ್ರೆಸ್ಸು ಚಂದ ಐತಿ. ಥ್ಯಾಂಕ್ ಯು. ಅದು ನಾನು ಇದನ್ನ ಹಾಕೊಂಬರತ್ತಿದ್ದಿಲ್ಲ, ಇವತ್ತೆಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕೊಂಡಿದ್ದೆ ಗೊತ್ತಾ. ಆ ಡ್ರೆಸ್ ನೋಡಿದ್ರೆ ನೀವು ಫಿದಾಗಿ ಹೋಗಿದ್ರಿ, ಅಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕೊಂಡಿದ್ದೆ. ಬೆಳಗ್ಗೆ ಏನು ಮಾಡ್ತೀರಿ, ನಮ್ಮ ಮನ್ಯಾಗ ಒಂದು ಅಜ್ಜಿ ಐತಿ. ಆ ಅಜ್ಜಿ ಜಗಳ ಮಾಡಿ ಕಿರಿಕಿರಿ ಮಾಡಿ ಹೊರಗಡೆ ಆ ಬಟ್ಟಿನೇ ಹಾಕೊಂಬರಕ್ಕೆ ಬಿಡಲಿಲ್ಲ ನನಗೆ. ಅಲ್ಲೇ ಡ್ರೆಸ್ ಚೇಂಜ್ ಮಾಡು ಅಂತಂದೇಳಿ ಕಿರಿಕಿರಿ ಮಾಡಿ ಇದನ್ನ ಹಾಕೊಂಬರಂಗಾತು. ಅಜ್ಜಿನ ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ಯಾರು ಇರಲಿಲ್ಲಲ್ಲ. ಅವಾಗಿರ್ಲಿಲ್ಲ, ನನ್ನ ಕರ್ಮಕ್ಕೆ ಈಗ ಬಂದು ಸೇರ್ಕೊಂಡಾರ. ಅಜ್ಜಿ ಅಂದ್ರೆ ನಮ್ಮ ತಾಯಿ ನಮ್ಮ ಹೆಣ್ಣಜ್ಜಿ. ಭಾಳ ಕಿರಿಕಿರಿ. ಯಾವ್ದು ಹಾಕೋಬೇಡ, ಇದು ಹಾಕೋಬೇಡ, ಹಂಗಿರ್ಬೇಡ, ಹಿಂಗಿರ್ಬೇಡ, ನೀನು ಅಲ್ಲಿ ಯಾಕೆ ಮಕ್ಕೊಂಡಿ, ಇಷ್ಟೊತ್ತಾದರೂ ಎದ್ದಿಲ್ಲ, ಕಸ ಹೊಡಿ, ಕಲ್ವರ್ಸು, ಅಡುಗೆ ಮಾಡು, ಹೆಣ್ಮಕ್ಳು ಅದನ್ನು ಕಲಿಬೇಕು, ಇದನ್ನು ಕಲಿಬೇಕು, ಪೂಜೆ ಮಾಡಬೇಕು, ಇಂಥ ಮೈ ಕಾಣ ಬಟ್ಟೆ ಹಾಕೋಬಾರ್ದು. ಒಂದ ಎರಡ ದೇವ್ರೇ, ರಿಸ್ಟ್ರಿಕ್ಷನ್ ಮೇಲೆ ರಿಸ್ಟ್ರಿಕ್ಷನ್. ನಮ್ಮ ತಾಯಿನೂ ಏನೂ ಹೇಳಂಗಿಲ್ಲ, ಅವ್ರಿಗೆ ಅವ್ರ ತಾಯಿ ಮೇಲೆ ಭಾಳ ಪ್ರೀತಿ, ಅವ್ರು ಏನು ಹೇಳಿದ್ರು ಕರೆಕ್ಟಾಗಿ ಹೇಳ್ತಾರಂತ. ಅದ್ರಾಗೂ ನಮ್ಮವನು ಹಾಗೆ. ಪೂಜೆ, ಉಪವಾಸ, ವಾರದಾಗ 4 ಸಲ ನಮ್ಮವ್ವ ಒಪ್ಪತ್ತು ಉಪವಾಸ ಇವೆಲ್ಲ ಇರೋದೆ. ಅಯ್ಯಪ್ಪ ದೇವ್ರೆ, ನಂಗೆ ಇವೆಲ್ಲ ಬರಂಗಿಲ್ಲ. ನಿಮ್ಗೆ? ಓ, ಈಕಿ ಮನಸ್ಸಿನಾಗ ಏನೇನೈತಿ, ಈಕಿ ಏನೇನು ಹೇಳ್ತಾ ಇದ್ದಾಳೆ ಅನ್ನೋದನ್ನು ಈಕಿ ಬಾಯಿಂದನೇ ತಿಳ್ಕೊಬೇಕು. ಈಕಿಗೆ ಈಗ ನಾನು ಅಪೋಸಾಗಿ ಮಾತಾಡಿದರೆ ನಂಗೆ ಇವೆಲ್ಲ ಆಗ್ಬರ್ತೈತಿ, ಅದ್ರಾಗ ಏನು ತಪ್ಪೈತಿ ಅಂತ ನಾನು ಮಾತಾಡಿದರೆ ಈಕಿ ಮೇ ಬಿ ಹೇಳಬೇಕಾಗಿದ್ದನ್ನು ಹೇಳ್ದಂಗೆ ಇರ್ಬೋದು. ಬೇಡ, ಈಗ ಈಕಿ ಹೇಳಿದ್ದಕ್ಕೆಲ್ಲದಕ್ಕೂ ನಾ ಹ್ಞೂ ಅನ್ಬೇಕು. ಅಂದರೆ ಈಕಿ ಮನಸ್ಸಿನಾಗ ಏನೈತಿ ಅನ್ನೋದು ನನಗೂ ಗೊತ್ತಾಕೈತಿ. ಕಾರ್ತಿಕ್, ನಿಮ್ಗೆ ಕೇಳಿದ್ದ? ಇನ್ಫ್ಯಾಕ್ಟ್ ನಂಗೂ ಇಷ್ಟ ಆಗಂಗಿಲ್ಲ. ಓ ಹೌದಾ? ಹಂಗಾರೆ ನಂದು ನಿಮ್ದು ಟೇಸ್ಟ್ ಒಂದೇ ಥರ. ಅದಕ್ಕೆ ನೋಡ್ರಿ, ಹಿಂಗೆ ಗೊತ್ತಾಗಲ್ಲ ಅಂತೇಳಿ ಇಬ್ರು ಇವತ್ತು ಹೊರಗೆ ಹೋಗೋಣ ಅಂತ ಕರೆದಿದ್ದು. ನೀವೇ ಕರಿತೀರಿ ಅಂತ ಕಾದೆ, ನೀವೇನು ಉಸಾಬ್ರನ್ನೇ ತೆಗಿಲಿಲ್ಲಪ್ಪ. ಅದಕ್ಕೆ ನಾನೇ ಹೊರಗೆ ಹೋಗೋಣ ಅಂತ ಹೇಳಿದೆ. ಏನಾರ ಅನ್ಕೊಂಡ್ರ? ಇಲ್ಲ ಅದ್ರಾಗ ಏನು ತಪ್ಪೈತಿ ಬಿಡ್ರಿ. ಖುಷಿ ಆಗ್ತೈತಿ ನಿಮ್ಮ ಜೊತೆಗೆ ಹೊರಗೆ ಬಂದಿದ್ದೆ. ಅದು ಈ ಇನ್ನೊಂದು ಬಿಟ್ಟಿಗೆ ಒಂದ್ಸಲ ನನ್ನ ಫ್ರೆಂಡ್ ಜೊತೆಗೆ ಬಂದಿದ್ದೆ, ಅದಾದ್ಮೇಲೆ ಬಂದಿದ್ದೇ ಇಲ್ಲ. ಇವತ್ತೇ ಬಂದಿದ್ದೆ. ಎಷ್ಟು ಖುಷಿ ಆಗತ್ತದ ಗೊತ್ತಾ? ಹಾ, ಮತ್ತೆ ಮದ್ವಿದ ತಯಾರಿ ನಡೀತೈತಾ? ನಡೀತಾ ಐತಿ ಅದ್ರ ಪಾಡಿಗದ. ಮತ್ತೆ ನಿಮ್ಮ ಅಜ್ಜಿ ಇನ್ನೂ ಏನೇನು ಹೇಳ್ತಾರ ಅವ್ರು? ಅದೇ ಅಡಿಗೆ ಕಲಿಬೇಕು, ಆಮೇಲೆ ಹೋದ್ ಮನ್ಯಾಗ ನಮ್ಮನ್ನ ಬಯಸ್ತಿ, ಏನ್ ಕಲ್ಸಾಳ ನಿಮ್ಮವು ಅಂತ ಕೇಳ್ತಾರ ಅಂತೆಲ್ಲ ಮಾತಾಡ್ತಿರ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಗೊತ್ತಾ, ನಾನೇನು ಅಡುಗೆ ಎಲ್ಲ ಕಲಿಬೇಕಾಗಿಲ್ಲ, ಯಾವುದು ಟೆನ್ಷನ್ ಇಲ್ಲ ಅಜ್ಜಿ. ನಾನು ಯಾರಿಗೂ ಅಡುಗೆ ಮಾಡೋಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಹೆಂಗಿದ್ರು ಮದುವೆ ಆದ ತಕ್ಷಣ ಕೆನಡಾಕ್ಕೆ ಹೋಗಿ ಸೆಟ್ಲ್ ಆಗ್ತಾ ಇದೀವಿ. ಅಲ್ಲಿರೋದು ನಾನು ನನ್ನ ಗಂಡ ಇಬ್ಬರೇ. ಅಲ್ಲಿ ಹೆಂಗೋ ನಡೀತೈತಿ, ಹೆಂಗಾದ್ರೂ ಮಾಡಿದ್ರು ನಡೀತೈತಿ, ಅದೆಲ್ಲ ಬೇರೆ ಮಾತು. ಇಬ್ಬರಿಗೆ ನಾನು ಹೆಂಗಾರು ಅಡ್ಜಸ್ಟ್ ಮಾಡ್ಕೊತೀನಿ, ಬೇಕಂದಾಗ ಮಾಡ್ತೀನಿ, ಬ್ಯಾಡ ಅಂದಾಗ ಆನ್ಲೈನಾಗ ತರಿಸ್ಬೋದು. ನಾನೇನು ಇಲ್ಲಿ ಯಾರಿಗೂ ರೊಟ್ಟಿ ಬಡ್ಕೊಂತ ಕುಂದ್ರಬೇಕಾಗಿಲ್ಲ ಅಂತೆಲ್ಲ ಹೇಳಿದ್ನೆ. ಆದರೂ ಬಿಡಲ್ಲ, ಅವ್ರಿಗೆ ಈಗ ಗೊತ್ತಾಗಲ್ಲ. ನಾವು ಕೆನಡಾಕ್ಕೆ ಹೋಗಿ ಸೆಟ್ಲಕ್ಕೇವಲ್ಲ, ಅವಾಗ ಒಂದ್ಸಲ ಆ ಅಜ್ಜಿನ ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ನಾನಿರೋ ವಾತಾವರಣ ನೋಡಲಿ, ಅವಾಗ ಅವ್ರಿಗೆ ಗೊತ್ತಾಕೈತಿ. ಏನಂತೀರಾ? ಅಂದಂಗೆ ಕೆನಡಾಕ್ಕೆ ಹೋಗೋ ಪ್ರಿಪ್ರೇಷನ್ ಹೆಂಗೆ ನಡೀತೈತಿ? ಯಾವುದೋ ಎಕ್ಸಾಮ್ ಬರೆದ್ಮೇಲೆ ಹೋಗ್ಬೇಕು ಅಂತ ಇದ್ರಿ, ಅದಕ್ಕೆ ಓದ್ತಾ ಇದ್ದೀರಾ? ಎಕ್ಸಾಮ್ ಯಾವಾಗಂತ? ಎಕ್ಸಾಮ್ ಮುಂದಿನ ವಾರ ಐತಿ, ಅದು ಬರ್ದ್ಮೇಲೆ ಹೋಗುದು. ಹೌದಾ? ಬರ್ರಿ ಮೇಲೆ ಹೋಗೋಣ. ಸರಿ. ಫಸ್ಟು ಯಾವ್ದಾರು ಡ್ರೆಸ್ ನೋಡೋಣ, ಮಾಲ್ದಾಗ ಚೆನ್ನಾಗಿರ್ತಾವೆ ಇಲ್ಲಿ ಇನ್ನೋರ್ ಬಿಟ್ನಾಗ. ನಾವು ಒಂದ್ಸಲನೂ ನೋಡೇ ಇಲ್ಲ ಇಲ್ಲಿ ಯಾವುದು. ಅದಾದ್ಮೇಲೆ ಅಲ್ಲೈತಿ ಮೇಲೆ 4ನೇ ಫ್ಲೋರ್ನಾಗ ಮೋಮೋಸ್, ಆಮೇಲೆ ಮ್ಯಾಕ್ಡೊನಲ್ಸ್, ಎಲ್ಲ ಥರ ತಿನ್ನೋದ್ರ ಬಗ್ಗೆ ಎಲ್ಲ ಅಂಗಡಿಗಳು ಅದಾವೆ ಮೇಲೆ. ನನಗೆ ಡಾರ್ಜಿಲಿಂಗ್ ಮೋಮೋಸ್ ಅಂದರೆ ಭಾಳ ಇಷ್ಟ. ಮತ್ತು ಇದು ಚೀಸ್ ಮೋಮೋಸ್, ಇನ್ನೂ ಏನೇನೋ ಫ್ರೈಡ್ ಮೋಮೋಸ್, ಕುರ್ಕುರೆ ಮೋಮೋಸ್ ಏನೇನೋ ಅದಾವು. ಅದ್ರಾಗ ಯಾವ್ದಾರ 1-2 ಪ್ಲೇಟ್ ಟೇಸ್ಟ್ ನೋಡೋಣ. ಆಮೇಲೆ ಪಿಜ್ಜಾ ಹೇಳೋಣ. ಸರಿ, ಫಸ್ಟ್ ಡ್ರೆಸ್ ನೋಡೋಣ ಬರ್ರಿ. ಅಯ್ಯಪ್ಪ, ಎಕ್ಸಲೇಟರ್ ಮೆಟ್ಲು ಬರ್ರಿ, ನಂಗೆ ಅದ್ರ ಮೇಲೆ ಹೋಗಕ್ಕೆ ಭಾಳ ಇಷ್ಟ. ನಡಿ. ಈಕಿ ನಾನು ಅಂದ್ಕೊಂಡಂಗಿಲ್ಲಪ್ಪ. ಈಕಿ ಕೆನಡಾಕ್ಕೆ ಹೋಗಿ ಸೆಟ್ಲ್ ಆಗೋದ್ರಾಗೆ ಅದಾಳ. ಈಕಿಗೆ ಫ್ಯಾಮಿಲಿ ಒಳಗೆ ಇರಬೇಕು ಅಂತ ಇಷ್ಟ ಇದ್ದಂಗಿಲ್ಲ. ನೋಡೋಣ, ಈ ಡೇಟಿಂಗ್ ಮುಗಿಯೋದ್ರೊಳಗೆ ಈಕಿ ಮನಸ್ಸಿನಾಗ ಏನೇನೈತಿ ಎಲ್ಲ ತಿಳ್ಕೊಬೇಕು, ಇಲ್ಲ ಅಂದ್ರೆ ಸರಿ ಹೋಗಲ್ಲ. ಡ್ರೆಸ್ ಚೆನ್ನಾಗಿದಾವಲ್ಲ? ಈ ಚೂಡಿದಾರ್ ಚಂದ ಐತಿ. ಓ, ಸೋ ಬೋರಿಂಗ್. ನಂಗೆ ಚೂಡಿದಾರ್ ಬೇಡ. ಇವತ್ತು ಹೊತ್ತಾವತ್ತಿಗೆ ಇದನ್ನ ಹಾಕೊಂಬಂದಿರೋದು. ನನಗೆ ಈ ಕೆನಡಾಕ್ಕೆ ಹೋದ್ಮೇಲೆ ನಾವು ಚೂಡಿದಾರ್ ಹಾಕೊಂಡ್ರೆ ಚಂದ ಕಾಣ್ತತೇನ? ಬೇಡ. ಅದಕ್ಕೆ ನನಗೆ ಮಿಡಿ, ಸ್ಕರ್ಟು, ಪ್ಯಾಂಟು, ಶರ್ಟ್ ಇಂಥವೆಲ್ಲ ಇಷ್ಟ. ಅಂದಂಗೆ ಕಾರ್ತಿಕ್, ನಂಗೆ ಡ್ರೆಸ್ ಬಗ್ಗೆ ಫುಲ್ ಫ್ರೀಡಮ್ ಕೊಡ್ತೀರಲ್ಲ ನೀವು? ಹಾಕೋ, ನೀ ತೆಳ್ಳಗದಿ, ನಿಂಗೆ ಯಾವ್ದು ಹಾಕೊಂಡ್ರು ಚೆನ್ನಾಗೇ ಕಾಣ್ತದೆ.
ಥ್ಯಾಂಕ್ ಯು. ನಂಗೆ ಇದು ಬೇಡ, ನನಗೆ ಒನ್ ಪೀಸ್ ಡ್ರೆಸ್ ಯಾವ್ದಾರ ನೋಡ್ತೀನಿ. ಆಮೇಲೆ ಒಂದು ನಿಮಿಷ ಆ ಕಡೆ ಹಾಕ್ಯಾರ ತಡಿ ನೋಡ್ತೀನಿ. ಅಲ್ಲ ನಮ್ಮವ್ವ ಅವರು ಅಷ್ಟು ಶಾಸ್ತ್ರ ಸಂಪ್ರದಾಯ ಎಲ್ಲ ಗೊತ್ತು ಪಾಪ, ಒಳ್ಳೆ ಹೆಣ್ಮಗಳು, ಮಗಳಿಗೂ ಅದನ್ನೇ ಕಲ್ಸಿರ್ತಾಳ ಬಿಡು, ಮಗಳು ಭಾಳ ಒಳ್ಳೆಕಿ ಅಂತೆಲ್ಲ ಅನ್ಕೊಂಡಾಳ. ಈಕಿ ನೋಡಿದ್ರೆ ಫುಲ್ ಡೆಡ್ ಅಪೋಸಿಟ್. ಏನಪ್ಪ ಮದ್ವೆಗೆ ಒಪ್ಕೊಂಡು ತಪ್ಪು ಮಾಡಿದ್ನಾ ಅಂತ. ಈಕಿ ಟೇಸ್ಟು ಅಭಿರುಚಿ ಎಲ್ಲ ಬೇರೆ, ನನ್ನ ಟೇಸ್ಟೇ ಬೇರೆ, ಇಬ್ರಿಗೂ ಹೊಂದಾಣಿಕೆ ಆಕ್ಕತ್ತ ಆಗಲ್ಲ ಅನ್ನೋದೇ ಯೋಚನೆ. ವಾವ್ ಕಾರ್ತಿಕ್, ಈ ಡ್ರೆಸ್ ನೋಡು ಎಷ್ಟು ಚೆನ್ನಾಗೈತಿ. ಹಾ ಚೆನ್ನಾಗೈತಿ. MRP ಎಲ್ಲ ಐತಪ್ಪ. ಅಯ್ಯೋ ದೇವ್ರಿ, 3,500. ಅದೊಂದಿರ್ಲಿ, ಇನ್ನೊಂದು ನೋಡ್ತೀನಿ ತಡಿ. ಇದು ನಂದಿನಿ ಏನ? ಅಲ್ಲ 3,500 ಐತಿ. ಅಂದ್ರೆ ದುಡ್ಡು ಕೊಡಕ್ ನಂಗೆ ಏನ್ ಬೇಜಾರಿಲ್ಲ, ಬಟ್ ವರ್ತ್ ಇಲ್ಲ ಅಂತ. 3,500 ಡ್ರೆಸ್ ಇದ್ದಂಗೆ ಇಲ್ಲ ಅದು. ದುಡ್ಡು ಕೊಡೋ ಪ್ರಶ್ನೆ ಅಂತಲ್ಲ, ವರ್ತ್ ಇರ್ಬೇಕಲ್ಲ ಅದಕ್ಕೆ. 3,500 ರೂಪಾಯಿ ಕೊಟ್ಟು ತಗೊಳ್ಳೋ ರೇಂಜ್ಗೆ ಏನ್ ಡ್ರೆಸ್ ಇಲ್ಲ ಅಂತ. ಹೌದಾ? ಅದು ಕಾರ್ತಿಕ್, ನಿಮಗೆ ಗೊತ್ತಿಲ್ಲ, ಬ್ರ್ಯಾಂಡ್ ಅದು ಸೋಚ್ ಇವೆಲ್ಲ ಹಿಂಗೆ ರೇಟ್ ಜಾಸ್ತಿ. ಪಾಪ ನಿಮ್ಗೆ ಯಾವಾಗೂ ಈ ಥರ ತೊಗೊಂಡು ಗೊತ್ತಿಲ್ಲ ಏನೋ ಅಲ್ಲ? ತಗೊಂಡ್ ಗೊತ್ತಿಲ್ಲ ಅಂತಲ್ಲ, ಅಂದ್ರೆ 3,500 ಕೊಡೋಷ್ಟು ವರ್ತ್ ಇಲ್ಲ ಅಂತ ಅನಿಸ್ತೈತೆ ನನಗೆ. ಬೇಡನಾ ಅಂತ. ಏನಂತಿ? ಹೊರಗೆ ವಿಟಕ್ಕೆ ಹೋಗೋಣ, ಅಲ್ಲಿ ಚೆನ್ನಾಗಿರ್ತಾವ. ಬರೀ 1,000 ರೂಪೀಸ್ಗೆ ಎಷ್ಟು ಚಂದ ಡ್ರೆಸ್ ಇರ್ತಾವ ಗೊತ್ತಾ? ಕಾರ್ತಿಕ್, ನಾನು ಯಾವಾಗೂ ವಿಟುದಾಗ ಡ್ರೆಸ್ಸೇ ತೊಗೊಂಡಿಲ್ಲ. ಅದಷ್ಟು ನೀನು ಕ್ವಾಲಿಟಿ ಮೇಂಟೈನ್ ಆಗಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ಅಲ್ಲಿ ಯಾವುದು ಕಂಪ್ನಿವೆಲ್ಲ ಸಿಗಲ್ಲ. ರ್ಯಾಂಡಮ್ ಆಗಿ ನನಗೇನೋ ತೊಗೊಳಕ್ಕೆ ಇಷ್ಟ ಇಲ್ಲ. ಕಾರ್ತಿಕ್, ನೀವು ಬೇಜಾರು ಮಾಡ್ಕೋಬೇಡ್ರಿ, ನನಗೆ ಇಲ್ಲೇ ತೊಗೊತೀನಿ. ಇಲ್ಲಾಂದರೆ ಡ್ರೆಸ್ ಬೇಡ ಬಿಡ್ರಿ, ಏನಾರ ತಿನ್ನೋಣ ತಗೋರಿ. ತಿಂದು ಮಾತಾಡ್ಕೊಂತ ಹೋಗೋಣಂತ. ಬೇಡ ಬೇಡ, ಬೇಜಾರಾಗಬೇಡ, ತಗೋ ಹೋಗಿದ್ನೆ. ನಿಂಗೆ ಯಾವ್ದು ಇಷ್ಟನ? ಬೇಡ ಕಾರ್ತಿಕ್, ವರ್ತಿಲ್ಲ ಅಂತ ಹೇಳೋದಲ್ಲ ನೀನು. ಬೇಡ, ಏನಾರ ತಿಂದು ಹೋಗೋಣಂತ. ಬೇಜಾರಾಯ್ತು ನಾಕಿಗೆ. ಅಯ್ಯೋ ದೇವ್ರೆ, ಈ ವಿಪರೀತ ತುಟ್ಟಿಯಪ್ಪ. ಇಲ್ಲ, ಇನ್ಮೇಲೆ ದುಡ್ಡಿನ ವಿಷಯ ಮಾತಾಡೋಕೆ ಹೋಗೋದಿಲ್ಲ. ಆಕಿಗೆ ಬೇಜಾರಾತ ಏನ. ಈಗಲ್ಲೇ ಇನ್ನೂರು ಬಿಟ್ಟು ತಗೋ. ಈ ತಿನ್ನೋದೆಲ್ಲ ಎಷ್ಟು ರೇಟ್ ಆಯಿತು ನಾನಂತರೂ ನೋಡಿಲ್ಲ. ಇರಲಿ, ಎಷ್ಟರ ರೇಟ್ ಆಗಲಿ, ನಾನೇನು ಬೇಡ ಅನ್ನಲ್ಲ. ಆರ್ಡ್ರ್ ಮಾಡಲಿ, ಅವಳಿಗೆ ಯಾವ್ದು ಬೇಕೋ ಅದು ಆರ್ಡ್ರ್ ಮಾಡ್ಕೊಂಡು ತಿನ್ನಲಿ. ಅತ್ತಿಯರ, ನನಗೊಬ್ಬಕಿಗೆ ಕೆಲಸ ಮಾಡಿ 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 ಸಾಕಾಗೋತು. ಆಗಲ್ಲ, ಇನ್ನಾಗಲ್ಲ. ಏನ ಕೆಲಸ ಮಾಡಿ ಸಾಕಾತ? ಏನವ ನಿನಗೆ ಅಂಥ ಕೆಲಸ ಹತ್ತಿರೋದೆ? ಏನಂದ್ರೆ ಇವತ್ತೊಬ್ಬಕ್ಕೆ ಕೆಲಸಕ್ಕೆ ಬರಕ್ಕೆ ಹೇಳೇನು ಬರ್ತಾಳ, ತಿಂಗಳಿಗೆ 10,000 ಕೇಳಕತ್ತಾಳಕ್ಕೆ ಪಗಾರನ. ಕೊಟ್ಟರು ಅಡ್ಡಿ ಇಲ್ಲ, ನಾನು ಮನೆ ಕೆಲಸ ಮಾಡೋಕ್ಕಾಗೋಲ್ತು, ಎಲ್ಲ ಕೆಲಸ ಆಕಿನ ಮಾಡ್ತಾಳ. 10,000 ರೂಪಾಯಿ ಅಲ್ಲ, 10,000 ಬೆಲೆ ಇಲ್ಲನ ತಿಂಗಳಿಗೆ? ಅಲ್ಲ ನೀ 10,000 ಅಂತಿಲ್ಲ, ಏನು ಕೆಲಸ ನಮ್ಮ ಮನ್ಯಾಗ? ಅದೊಟ್ಟು ಬಾಂಡೆ ತಿಕ್ಕದು, ಅರ್ಬಿ ಒಗ್ಯೋದು, ಕಸ, ಅದು ಅರ್ಬಿ ಅನ್ನಕ್ಕೇನು ಮಿಷನಿಗೆ ಹಾಕ್ತೈತಿ, ಕಸ ಹೊಡಿ, ಕಲ್ಲು ಒರ್ಸೋದೊಂದು ದೊಡ್ಡ ಬೋಗನ. ಇದಕ್ಕೆ 10,000 ರೂಪಾಯಿ ಕೊಡ್ಬೇಕಾ? ಮನೆ ದೊಡ್ಡದೈತಲ್ರಿ ಅತ್ತಿಯರ. ಆಮೇಲೆ ಗಿಡಕ್ಕೆ ನೀರು ಹಾಕೋದು ಹೇಳೇನಿ ಆಕಿಗೆ ನಾನು. ಗಿಡಕ್ಕೆ ನೀರು ಹಾಕೋದು, ಆಮೇಲೆ ಅಡುಗೆ ಮಾಡೋದು ಹೇಳೇನಿ. ಅಡುಗೆದೆಲ್ಲ ಸೇರಿನೇ 10,000 ರೂಪಾಯಿ. ಈಗಿನ ಕಾಲದಾಗ ಯಾರು ಇಷ್ಟು ಕಮ್ಮಿಗೆ ಬರ್ತಾರೆ ಹೇಳ್ರಿ ಅತ್ತಿಯರ? 10,000 ರೂಪಾಯಿ. ಏನು ಗೊತ್ತಾ ಅತ್ತಿಯರ, ಆ ಲಕ್ಷ್ಮಿ ಅನ್ಕೊಂಡಾಳ ನಾನಿಲ್ಲಂದ್ರೆ ಏನೋ ಇವ್ರಿಗೆ ದೊಡ್ಡ ತೊಂದರೆ ಆಕತ್ತನ ಅಂತೇಳಿ. ಯಾವ ತೊಂದರೆನೂ ಆಗಲ್ಲ, ದುಡ್ಡಿದ್ದವ್ರು ಕೆಲಸದವ್ರನ್ನ ಇಟ್ಟು ಮಾಡಿಸ್ಕೊಂತೀವಿ, ಅದು ಆಕಿಗೆ ಗೊತ್ತಾಗಬೇಕು. ಅದೇನೋ ಸರಿ ಬಿಡು, ಆಕೆ ಅನ್ಕೊಂಡಿರ್ಬೇಕು ನನಗೆ ಬಂದು ಸಲಾಮ್ ಹೊಡಿತಾರೆ ಇವ್ರು ಅಂತೇಳಿ. ಒಬ್ಬೇಕಿ ಕೆಲಸಕ್ಕೆ ಹೋದ್ರೆ ಇನ್ನೊಬ್ಬಕಿ ಕೆಲಸಕ್ಕೆ ತೊಗೊಳೋದು ಗೊತ್ತೈತೆ ನನಗೆ. ಅದು ಯಾವ್ಯಾಕಿ ಕೆಲಸಕ್ಕೆ ಬರಕ್ಕೆ ಹೇಳು. ಏನು ಬಂದು ಫಸ್ಟ್ ನನ್ನ ರೂಮಿಂದ ಹಾಸಿಗೆ ಎಲ್ಲ ತೆಗೆದು ಬದಲಿ ಮಾಡಿ ಬೇರೆ ಹಾಸಿ ಅಷ್ಟು ಚೊಕ್ಕ ಕಸ ಗಿಸ ಹೊಡೆದು ಒಂಚೂರು ಕ್ಲೀನ್ ಮಾಡಕ್ಕೆ ಹೇಳು. ಆಯ್ತು ರೀ ತೀರ, ನಾ ಹೇಳ್ತೇನೆ ತಗೋರಿ. ಅಂದಂಗೆ ನಾಷ್ಟಕ್ಕೇನು ಮಾಡಿ? ಇದು ಉಪ್ಪಿಟ್ಟು ಮಾಡೀನಿ. ಉಪ್ಪಿಟ್ಟ? ಯಪ್ಪ ದೇವ್ರೆ, ಹೋಗ್ಲಿ ಬಿಡು. ಮಧ್ಯಾಹ್ನ ಅಡುಗೆ ಏನು ಮಾಡಾಕತ್ತಿ? ಮಧ್ಯಾಹ್ನ ಮಟ್ಟ ಅಂದ್ರೆ ಆಕಿ ಬಂದುಬಿಡ್ತಾಳ. ಅಡುಗೆ ಎಲ್ಲ ಆಕಿನ ಮಾಡ್ತಾಳ. ಈಗ ಮಧ್ಯಾಹ್ನ ಮಟ್ಟ ಆಕಿನ ಬಂದುಬಿಡ್ತಾಳ. ಹಂಗಾರೆ ಸರಿ. ಆದರೂ ಅದು ಏನು ಕಲ್ತೀಯ ಏನ ನೀನು? ಏನು ಆ ಲಕ್ಷ್ಮಿ ಕಂಡ್ರೆ ನಂಗೆ ಹಿಡ್ಸಂಗಿಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ಇರ್ತೇನೆ. ಅಡುಗೆ ಗಿಡ್ಗೆ ಎಲ್ಲ ರುಚಿನೇ ಮಾಡ್ತಾಳೆ, ಚೊಕ್ಕ ಕೆಲಸನೂ ಮಾಡ್ತಾಳ, ಎಲ್ಲ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಾಳ. ಅತ್ತಿಯರ ಕೆಲಸ್ತಾರೆ ಬೆಳ್ದಂಗೆ ಬೆಳೆದಾಳಕ್ಕೆ. ನಾನು ಹಂಗಲ್ಲ, ರಾಣಿಗತೆ ಇದ್ದಕ್ಕಿ ನಮ್ಮ ಅವ್ವನ ಮನ್ಯಾಗ. ನಾನು ನಮ್ಮ ಅವ್ವನ ಮನ್ಯಾಗ ಕೆಲಸರಂಗೆ ಎಲ್ಲ ಅಡುಗೆ ಕೆಲಸ ಮಾಡಿ ಬಾಂಡೆ ತಿಕ್ಕ, ಕಸ ಹೊಡೆದು ಕಲ್ಲು ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಿದ್ರೆ ನನಗೂ ಬರ್ತಿತ್ತು. ಇಲ್ಲಿ ಬಂದಮೇಲೆ ಕಸಬರ್ಗಿ ಅಂತ ಮುಟ್ಟಿದ್ದು, ಇಲ್ಲಿ ಬಂದಮೇಲೆ ನಾನು ಅಡುಗೆ ಅಂತ ಮಾಡಿದ್ದು. ಅಲ್ಲೇ ನಂಗೆ ಯಾವುದು ಪಜಿತಿ ಇದ್ದಿದ್ದಿಲ್ಲ. ಏನು ಮಾಡ್ಬೇಕವ, ನಿಮ್ಮ ಅವ್ವನ ಮನ್ಯಾಗ ಯಾವಕ್ಕೆ ಹಳ್ಳೆನಕ್ಕೆ ಬಂದು ಸೇರ್ಕೊಂಡು 20-30 ವರ್ಷ ಆಗೋತು. ಆಕಿ ಅವಾಗಿಂದ ಇವಾಗಿನವರೆಗೂ ನಿಮ್ಮ ಅವ್ವನ ಮನ್ಯಾಗ ಅದಾಳ. ಮನ್ಯಾಗ ಅಂದ್ರೆ ತಳಗಿರೋ ಔಟ್ ಹೌಸ್ನ್ಯಾಗ ಅದಾಳ. ನಮ್ಮ ಮನ್ಯಾಗ ಆ ಥರ ಯಾರೂ ಬಂದು ಸೇರ್ಕೊಂಡಿಲ್ಲಲ್ಲ.
ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತನ್ರಿ ಅತ್ತೀರ, ನಿನ್ನೆ ಆ ಪಾರ್ವತಿ ಮತ್ತೆ ಅವ್ರ ಅತ್ತಿ ಎಲ್ಲರೂ ಅಡಿಗೆ ಕಟ್ಕೊಂಬಂದು ಊಟ ಮಾಡಿದ್ದು ಏನೋ ಸಣ್ಣದಾಗ ಒಂದು ಕುಬ್ಸದ ಗತಿ ಮಾಡಿರ್ಬೇಕಪ್ಪ ಆಕೆಗೆ. ಏನೋ ಒಟ್ಟು ಗೊತ್ತಿಲ್ಲ. ಅದ್ರಾಗ ಆ ದ್ರಾಕ್ಷಾಣಿನೂ ಇದ್ಲು ಗೊತ್ತನ, ಎಲ್ಲ ಫೋಟೋ ಹೊಡ್ಕೊಂಡು ಮಸ್ತ್ ಮಸ್ತ್ ಸ್ಟೇಟಸ್ ಇಟ್ಟಾಳ. ತೋರಿಸ್ಲಿ, ನಾನು ಫೋನ್ ತೊಗೊಂಬರ್ತೇನೆ ತಡ್ರಿ. ಅತ್ತಿ ಜೊತೆ ಹೆಗಲ್ ಮ್ಯಾಗ ಕೈ ಹಾಕ್ಕೊಂಡು ಅತ್ತಿ ಈಕಿ ಗಲ್ಲಕ್ಕುಪ್ಪ ಕೊಟ್ಟಾಳ, ಗಲ್ಲಕ್ಕುಪ್ಪ. ಅಂಥವೆಲ್ಲ ಫೋಟೋ ಸ್ಟೇಟಸ್ ಇಟ್ಟಾಳ ಬೇಕಂತೇಳಿ, ನಾನು ನೀವು ನೋಡ್ಲಿ ಅಂತೇಳಿ. ಹೌದಾ, ನೀನು ಯಾಕೆ ಫೋನ್ ತರ್ತಿ ಬಿಡ, ಸ್ಟೇಟಸ್ ಇಟ್ಟಿದ್ದ ಕರೆ ಆದ್ರೆ ನನ್ನ ಫೋನಿಗೆ ಬಂದಿರ್ತತಿ, ಆಕಿ ನಂಬರ್ ನನ್ನ ಕಡೆನೂ ಸೇವ್ ಐತಲ್ಲ. ಹಂಗಾರೆ ನೋಡ್ರಿ. ಅದ್ರಾಗ ನೋಡಿದ್ರೆ ನಾ ಅಂತೀನಿ, ನೀವು ಯಾಕೆ ನೋಡ್ತೀರಿ, ನೀವು ನೋಡಿ ಹೊಟ್ಟೆ ಹುರ್ಕೋಲಿ ಅಂತಲೇ ಇಟ್ಟಿರ್ಬೋದು. ಅದಕ್ಕೆ ನೀವು ನೋಡಿಲ್ಲ ಅನ್ನಂಗೆ ಇರಲಿ, ನನ್ನ ಫೋನ್ನಾಗೆ ನೋಡಿಬಿಡ್ರಿ. ಹಂಗೆ ಮಾಡ್ತೇನೆ. ನಿನ್ನ ಫೋನ್ ತುಂಬ ಅದ್ರಾಗ ಇಟ್ಟಿರೋ ಫೋಟೋ ಗಿಟ ಎಲ್ಲ ನೋಡ್ತೀನಿ. ಅಲ್ಲ, ನಾನು ಇಷ್ಟು ಬಡ್ಕೊತಾ ಇದೀನಿ, ಆದರೂ ಅವ್ರ ಅತ್ತಿ ಕೂಟ ಅಷ್ಟು ಕ್ಲೋಸ್ ಅದಾಳಲ್ಲ ಆಕೆ. ಇಲ್ಲೇ ಗೊತ್ತಾಕತಿ ಆಕಿ ಮನಸ್ನ್ಯಾಗ ನನ್ನ ಬಗ್ಗೆ ಏನೈತಿ. ನಾನು ಎಷ್ಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನನ್ನ ಮಾತು ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಭಾವನೆ ಐತಿ ಅನ್ನೋದು ಇಲ್ಲೇ ಗೊತ್ತಾಕತಿ. ನಾನು ಇರೋದ ಕರೆಕ್ಟ್ ಐತಿ. ನಿನ್ನ ಗಂಡ ಹೇಳಿದ ಹಂಗೆ ಸಿಟ್ಟು ಮಾಡಬೇಡವ, ಏನೋ ಒಂದು ಆತು ಹೋತು, ಚಂದಾಗಿರು ಅಂತೇಳಿ. ಚಂದಾಗಿರ್ಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಾಕೈತಿ? ಆಕಿಗಿರ್ಬೇಕಲ್ಲ ಅದು. ಆಕಿಗೆ ಅತ್ತಿಗೆ ಇಷ್ಟ ಇಲ್ದವ್ರು ಈಕಿ ಕ್ಲೋಸ್. ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಿಮಗೆ ಬೇಜಾರಾಕತ್ತೋ ಏನೋ, ಹೇಳಬೇಡ ಅಂದಿದ್ರು ಇವರು. ಏನು ಮಾವಾರ ಎಲ್ಲಿ ಹೋಗ್ಯಾರ ಗೊತ್ತಾ? ಏನು ಎಲ್ಲಿ ಹೋಗ್ಯಾರ? ದ್ರಾಕ್ಷಾಯಣಿ ಕರ್ಕೊಂಡು ಅವ್ರ ಮನೆಗೆ ಹೋಗ್ಯಾರ. ಮಾವಾರು ಇದ್ರಪ್ಪ ಸ್ಟೇಟಸ್ನಾಗ. ಏನ ನಿಮ್ಮ ಮಾವನು ಇದ್ನ? ನನಗೊಂದು ಮಾತು ಹೇಳಿಲ್ಲ ನೋಡೋರು. ಹೇಳಿದ್ರೆ ಬಿಟ್ಬಿಡ್ತಿದ್ರ ಹೋಗಾಕ? ಬಿಡ್ತಿದ್ದಿಲ್ಲ. ಅದಕ್ಕೆ ಏನು ಹೇಳಂಗೆ ಹೋಗ್ಯಾರ ಅವರು. ಸರಿ ಅತ್ತಿಯಾರ, ಫೋನ್ ತೊಗೊಂಬರ್ತೀನಿ, ಬಂದು ತೋರಿಸ್ತೀನಿ ತಡ್ರಿ. ಅತ್ತಿಯಾರ, ನೀವು ಏನೋ ತಪ್ಪಿಕೋಬೇಡ್ರಿ, ನಾ ಹೇಳೇನಂತ ಮಾತ್ರ ನಿಮ್ಮ ಮಗನ ಮುಂದೆ ಅನ್ಬೇಡ್ರಿ, ಮತ್ತು ಬೈತಾರವ್ರು. ನೀವೇ ನೋಡಿದ್ರಿ ಅಂತ ಹೇಳ್ರಿ. ಇವರೆಲ್ಲ ಬಂದೆ, ನಾನು ಬೇರೆ, ನನ್ನ ಮಗ ಬೇರೆ ಹೋಗ್ಯಾನ. ಅವಂದು ಗೊತ್ತಿತ್ತು ನನಗೆ, ಆದ್ರೆ ಇವರೆಲ್ಲ ಅಲ್ಲದಾರ ಅಂತ ನನಗೆ ಗೊತ್ತಿದ್ದಿಲ್ಲ. ಅಲ್ಲ, ನನ್ನ ಮಗ ಸತಿಗೆ ತಾಯಿಗೆ ಬೇಜಾರಾಗ್ಬೋದು ಅನ್ನೋದು ವಿಚಾರನೇ ಮಾಡಲಿಲ್ಲಲ್ಲ. ನನ್ನ ಜಾಗದಾಗ ನಿಂತು ಯಾರು ವಿಚಾರನೇ ಮಾಡಲ್ಲಲ್ಲ. ನಿಮಗೂ ನನ್ನ ಮೇಲೆ ಸಿಟ್ಟಲ್ಲ, ಆ ಲಕ್ಷ್ಮಿಗೆ ಬೈತೇನೆ ಅಂತೇಳಿ. ನನ್ನ ಜಾಗದಾಗ ನಿಂತು ವಿಚಾರ ಮಾಡ್ರಿ. ನಂದು ಅನ್ಕೊಂಡಿದ್ದು ಯಾವುದು ನನ್ನ ಹತ್ರ ಇಲ್ಲ. ಕಡಿಗೆ ಈಗ ನನ್ನ ಮಗ ಸತಿಗೆ ಅವರಿಗೆ ಸಪೋರ್ಟ್ ಅದಾನ ಅಂದ್ರೆ ನನಗೆ ಎಷ್ಟು ಸಂಕಟ ಆಕೈತಿ. ನನ್ನ ಗಂಡನೂ ಅನ್ಯಾಯ ಮಾಡಿದ, ಆಕೆ ಅಂತರೂ ಅನ್ಯಾಯ ಮಾಡಿದ್ಲು, ನನ್ನ ಮಗನೂ ಅನ್ಯಾಯ ಮಾಡಿದ. ನನಗದಕ್ಕೆ ಲಕ್ಷ್ಮಿ ಮ್ಯಾಗ ಸಿಟ್ಟು. ಅಕ್ಕಿ ಸಂಬಂಧ ಮಾಡದೆ ಹೋಗಿದ್ರೆ ಇದು ಯಾವುದೂ ಅಕ್ಕಿದ್ದಿಲ್ಲ. ಅದಕ್ಕೆ ಆ ಸಾವಿತ್ರಿನೂ ಮಾತಾಡ್ಸೋದು ಬಿಟ್ಟೆ ನಾನು. ಅಕ್ಕಿನೇ ಎಲ್ಲ ತೋರಿಸಿದ್ದಿ ಸಂಬಂಧನ. ಆ ಸಾವಿತ್ರಿ ನೋಡಿದ್ರೆ ನನ್ನ ಹೊಟ್ಟೆ ಖಾರ ಕಲಿಸ್ತತಿ. ತನ್ನ ಫ್ಯಾಮಿಲಿ ತನ್ನ ಇದನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡು ಬಿಟ್ಲ. ನಂದು ಹಾಳಾಕೈತಿ ಅನ್ನೋದಕ್ಕೆ ವಿಚಾರನೇ ಮಾಡಲಿಲ್ಲಲ್ಲ. ಅದು ಹೋಗ್ಲಿ, ನಮಗಾದ್ರೆ ಇಂಥ ಸಂಬಂಧ ಯಾಕೆ ತೋರಿಸಿದ್ಲಕ್ಕೆ? ಆದರೂ ನಮ್ಮಿಂದ ಭಾಳ ತೊಂದರೆ ಆತ್ ಬಿಡವ ನಿನಗೆ. ಪಾಪ ಏನು ಮಾಡ್ತಿ, ಎಲ್ಲ ನನ್ನ ಕರ್ಮ. ಏನು ಮಾಡೋಕ್ಕಾಗತ್ತೆ? ನಾ ಭಾಳ ಪ್ರಯತ್ನ ಪಟ್ನಿ ಬಿಡ ಯವ್ವ, ಇದೆಲ್ಲ ನಿಮಗೆ ಗೊತ್ತಾಗೋದು ಬೇಡ, ಏನು ಬೇಡ ಅಂತ ಭಾಳ ಪ್ರಯತ್ನ ಪಟ್ನಿ, ಆದರೂ ಆಗಲೇ ಇಲ್ಲ. ಒಂದೊಂದು ಸಲ ನೆನೆಸ್ಕೊಂಡ್ರೆ ನನ್ನ ಮ್ಯಾಗ ನನಗೆ ಭಾಳ ಸಿಟ್ಟು ಬರ್ತೈತೆ. ಅರ್ಧ ನಿನ್ನ ಜೀವನಕ್ಕೆ ನಾನಾ ಮುಳ್ಳಾಗಿಬಿಟ್ನಲ್ಲ ಯವ್ವ ಆತಾಗ. ಕೆಟ್ಟ ಸಿಟ್ಟು ಬರ್ತೈತೆ ನನಗಾದ್ರೆ. ಏನು ಮಾಡ್ತಿ ಹೇಳು? ಯವ್ವ ಅತ್ತಿ, ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಅಲ್ಲ, ನಮ್ಮ ಅತ್ತಿಗೆ ಮೊದಲ ನನ್ನ ಕಂಡ್ರೆ ಇಷ್ಟ ಇದ್ದಿದ್ದಿಲ್ಲ. ಕೇಳ್ಬೇಕಾರೆ ಮಾವನ್ನ. ಈಗ ಅವಾಗ ಕಾರಣ ಇಲ್ದ ಇಷ್ಟಪಡ್ತಿದ್ದಿಲ್ಲ, ಈಗ ಕಾರಣ ಐತಿ ಇಷ್ಟಪಡ್ಲಾರ್ದಂಗೆ ಇರಾಕಷ್ಟೆ, ಮತ್ತೇನೂ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿರ್ಬಿಡ್ರಿ. ಅವ್ರು ಯಾವಾಗಿದ್ರು ಹಂಗೆ ಅದಾರ, ಅದೇನು ಬದಲಾಗೋದಿಲ್ಲ. ಯಾಕೆ ತಲೆ ಕೆಡಿಸ್ಕೊಂತೀರಿ? ಹಂಗಲ್ ಬಿಡ. ಆದರೂ ಒಂಥರ ಹೆಂಗಾಗ್ಬಿಟ್ಟತೆ ಅಂದ್ರೆ, ಈಗ ಇದೆಲ್ಲ ಗೊತ್ತಾದ್ಮೇಲೆ ನಿಮ್ಮ ಅತ್ತಿಗೆ ಇನ್ನೂ ಅಷ್ಟು ಸಿಟ್ಟಲ್ಲ ನಮ್ಮ ಮೇಲೆ. ಸಿಟ್ಟೈತಿ ಅವರಿಗೆ. ನೀವು ಮಾವಾರು ಜೊತೆಯಾಗಿರೋದೇ ಭಾಳ ಒಂಥರ ತಡ್ಕೊಳಕ್ಕಾಗದೇ ಇರೋಷ್ಟು ಸಿಟ್ಟು. ಅದು ಹೆಂಗೆ ಮಾಡಿ ತಪ್ಪಿಸ್ಲೆ, ಏನು ಮಾಡಲಿ ಅನ್ನೋಷ್ಟು ಸಿಟ್ಟು ಅವರಿಗೆ. ಆದರೆ ಏನು ಮಾಡೋದು, ಏನು ಮಾಡೋಕ್ಕಾಗವಲ್ತಲ್ಲ. ಮಾವಾರ ಮೊದ್ಲೇಕ ಈಗ ಅವ್ರ ಮಾತು ಕೇಳೋದು ಬಿಟ್ಟಾರ, ಅದು ಒಂದು ಭಾಳ ಸಿಟ್ಟು ಅವರಿಗೆ. ಅಯ್ಯ, ಏನು ಮಾಡೋಕ್ಕಾಕತಿ? ಅಲ್ಲ ತಡಿ, ಈಗ ತಡಿ, ಯಾಕೆ ಏನು ಓದ್ಬೇಕು, ಏನು ಯಾಕೆ ಅಂತ ತಿಳುವಳಿಕೆ ಇಲ್ದಕ್ಕೇನಲ್ಲ. ಆತಕ್ಕೆ ಬೇಜಾರಾಗೈತೆ, ನಾ ಅರ್ಥ ಮಾಡ್ಕೊತೀನಿ. ಈಗ ಏನು ಮಾಡೋಕ್ಕಾಕತಿ ಹೇಳಿ? ಆಗೋದು ಅದೇ ಬೆಳೆಸ್ಕೊಂಡು ದೇಶ ಮಾಡ್ಕೊತ ಸಿಟ್ಟು ಮಾಡ್ಕೊತ ಇದ್ರೆ ಎದಕ್ಕೆ ಬಂತದ? ಹೌದು ಅಮ್ಮ, ಅತ್ತಿಯರು ಹೇಳೋದು ಕರೆಕ್ಟಾಗಿ ಐತಿ. ನಾನ ಮಾಡಿದ ತಪ್ಪು ನನ್ನ ಬಿಟ್ಟಾಳ, ಲಕ್ಷ್ಮಿ ಮೇಲೆ ಈ ಯಾರು ಬೀಳ್ತಾಳ. ಗಂಡಲ್ಲಪ್ಪ ಎಷ್ಟಾದ್ರು, ಅದಕ್ಕೆ ಲಕ್ಷ್ಮಿ ಮ್ಯಾಗ ಅಷ್ಟು ಸಿಟ್ಟು. ನಿನ್ ಮೇಲೆ ತೋರ್ಸಕತ್ತಲ್ಲ ಅದನ್ನ. ಆರಾಮದಿಯನಮ್ಮ ಪಾರ್ವತಿ? ಹಾಂ ಅಂಕಲ್, ಆರಾಮದೀನಿ. ಹುಡುಗರು ಇವತ್ತೇನೋ ಗೊತ್ತಿಲ್ಲ ನೋಡ್ರಿ. ಇವತ್ತು ಯಾಕೆ ಮಳೆ ಮಾಡಾದಂಗೆ ಆಗಿತ್ತಲ್ಲ, ರಾತ್ರಿ ಒಂಚೂರು ನಿದ್ದಿನೂ ಅಷ್ಟೇನು ಸರಿಯಾಗಿದ್ದಿಲ್ಲ ಕಾಣ್ತತಿ. ಇವತ್ತು 3 ಮಂದಿ ಮಕ್ಕೊಂಡಾರ. ಇನ್ನೊಂದು ಅರ್ಧ ತಾಸು ಎದ್ದೇಳ್ತಾರ ಈಗ. ಅಯ್ಯೋ, ಅವ್ರ ನಿದ್ದೆ ಕೋಳಿ ನಿದ್ದೆ. ತಟ್ ಅಂತ ಎದ್ದೇ ಬಿಡ್ತಾರ. ಅಂದಂಗೆ ಲಕ್ಷ್ಮಿ ಯಾವಾಗ ಬರ್ಬೇಕಂತ ಮಾಡಿಯವ?
ಇನ್ನೊಂದು 15 ದಿನ ಬಿಟ್ಟೆ ಬರೋಣ ಅಂತ ಮಾಡೀನಿ ಮಾವ. ಆಗ್ಲಿ ಬಿಡಮ್ಮ, ಇಲ್ಲೇ ಇರು. ಏನು ಅರ್ಜೆಂಟ್ ಐತಿ? ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಅಲ್ಲಿ ಅತ್ತಿ ಸೊಸಿಗೆ ಸರಿಯಾಗಿ ಬುದ್ಧಿ ಕಲಿಯಾಕತ್ತಾರ. ಅತ್ತಿ ಸೊಸಿಗೆ ಕೆಲಸನೇ ಸಾಗವಲ್ತ. ಮೊದಲೇ ನನ್ನ ದೊಡ್ಡ ಸೊಸಿ ಕೆಲ್ಸಕ್ಕೆ ಭಾರಿ ಮೈಗಳು, ಒಟ್ಟ ಕೆಲಸ ಮಾಡಂಗಿಲ್ಲ ಆಕಿ. ಅಂದ್ರೆ ಮೊದ್ಲಿಂದಾನು ಹಂಗೆ ಬೆಳೆದು ಬಂದಾಳ್ ಬಿಡೋಕಿ. ತವ್ರ ಮನೆಯಾಗಿದ್ದಾನು ಗಂಡನ ಡಬ್ಬಿ ಕಟ್ಬೇಕು ಅನ್ನೋ ಸತಿಗೆ ತಲೆ ಕೆಡ್ಸ್ಕೊಂತಿದ್ದಿಲ್ಲ, ಹೊರಗೆ ತೊಗೊಂಡು ತಿನ್ರಿ ಅಂತಿದ್ಲ. ಅವ್ರೊಟ್ಟಿಗೆ ಅವ್ರು ಮಾಡ್ಕೊಂತಿದ್ದಿಲ್ಲ. ಈಗ ನೀ ಬಂದ್ಮೇಲೆ ಒಂದು ಸ್ವಲ್ಪ ಎಲ್ಲ ಕರೆಕ್ಟಾಗಿ ಹೊಂಟಿತ್ತು, ಅದನ್ನು ಹಾರ್ಗೆಡ್ಸ್ಕೊಂಡು ಕುಂತಾಳೆ ಈಗ ಅಷ್ಟೇ, ಮತ್ತೇನಿಲ್ಲ. ಈಗ ಎಲ್ಲದಕ್ಕೂ ಆ ಸೌಪಡಿಕನ್ ಕರ್ದಿರ್ತಾಳ, ಆಕಿ ಒಂದು ಸ್ವಲ್ಪ ಮಾಡ್ತಾಳ, ಇಲ್ಲಾಂದ್ರೆ ಬಿಡ್ತಾಳ. ಒಟ್ಟು ಏನೋ ಅತ್ತಿ ಸೊಸಿ ಏನೇನೋ ಮಾಡ್ತಾ ಅದಾರ. ನೀ ಮಾತ್ರ ಇನ್ನೊಂದು 15 ದಿನ ಆರಾಮಾಗಿರು ಇದ್ದು ಆಮೇಲೆ ಬರವಂತಿ. ಏನ ಬಂದ್ಮೇಲೂ ಅಷ್ಟೇ ಏನಾರ ಬೈದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇಲ್ರಿ ಮಾವ, ಅದನ್ನ ಅಕ್ಕನೂ ಹೇಳಾಳ, ತಲೆ ಒಟ್ಟ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀನ್ ಸಲ ಅವರು ಹಂಗಂತಾರ ಅಂತೇಳಿ ನೀ ಯಾಕೆ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಕುಂದಿರ್ತಿ? ಆರಾಮಾಗಿ ಹೋಗು, ಆರಾಮಾಗಿರು, ಉಣ್ಣು ತಿನ್ನು ಇರು ಅನ್ನೋರು ಅಂತಾನೆ ಇರ್ತಾರ. ನೀ ಬೇಜಾರಾದಂಗೂ ಅವ್ರು ಇನ್ನೂ ಜಾಸ್ತಿ ಅಂತಾರ ಹೊರತು ಸುಮ್ಮನೆ ಏನಾಗೋದಿಲ್ಲ ಅಂತೆಲ್ಲ ಹೇಳಾಳ ಅಕ್ಕನು. ನನಗೂ ಅದೇ ಸರಿ ಅನ್ನಿಸ್ತು. ಇನ್ಮೇಲೆ ಮಾತ್ರ ನಾನು ಬೇರೆ ಥರನೇ ಇರ್ಬೇಕಂತ ಮಾಡೇನಿ. ಅಂದಂಗೆ ಮಾವರ ನೀವು ಮನೆ ಹುಡ್ಕಾಕತ್ತೀರಿ ಬೇರೆದ? ಹ್ಞೂನವ. ಏನು ಮಾಡ್ತೀಯ, ಈಗಿರೋ ಬಾಡಿಗೆದವರು 4 ಲಕ್ಷ ರೂಪಾಯಿ ಕೇಳಕತ್ತಾರ. ಅವರು ಮನೆ ಒತ್ತಿ ಹಾಕೋತಾರಂತೇನ. ಅವ್ರಿಗೆ 4 ಲಕ್ಷ ರೂಪಾಯಿ ಭಾರಿ ಅವಶ್ಯಕತೆ ಐತಂತೆ. ಅವೇಂತವ ಅವು? ಅದಕ್ಕೆ ಅವ ಬಾಡಿಗೆ ಹುಡ್ಕಾತೇನೆ, ಬೇರೆ ಮನೆ ಸಿಕ್ತಂದ್ರೆ ಹೇಳಿ ಕಳಿಸ್ತೇನೆ, ಅವ 1-2 ದಿನ ಬರುವಂತೆ. ಮತ್ತು ಈಗ ನಾನು ಗಿಬ್ಸ ಮಾಡಾಕು ಎಲ್ಲೇ ಅಲ್ಲಿ ಬರಾಕಂದ್ರೆ ಮುಗಿದು ಓದ್ಕತಿ. ಇವ್ರತ್ತಿ ನನ್ನ ಸುಮ್ಮ ಬಿಡ್ತಾಳನ? ಅದು ಒತ್ತಟಿಗೆ ಹೋಗ್ಲಿ, ಸುಮ್ಮನೆ ಜಗಳ ಕಿರಿಕಿರಿ ಮಾಡ್ತಾಳ. ಅದಕ್ಕೆ ಇಲ್ಲೇ ಬಂದಾಳ ಅಂತ ಲಕ್ಷ್ಮಿ ಗೊತ್ತಾತಲ್ಲ, ಇಲ್ಲೇ ತೊಗೊಂಬಂದ್ಬಿಟ್ಟೆ ಎಲ್ಲ. ಅಂದಂಗೆ ಲಕ್ಷ್ಮಿ ಸೀರೆ ಹೊಲಿಸ್ಕೋ ಅದನ್ನ ಜಂಪರ್. ನಿಮ್ಮ ಮಾವ ನಾನು ಇಬ್ಬರು ಹೋಗಿ ತೊಗೊಂಬಂದೇವಿ. ಚಂದ ಐತತ್ತಿ, ಮಸ್ತ್ ಐತೆ. ಆಗ್ಲೇವ, ನಿಂಗೆ ಇಷ್ಟ ಆತಲ್ಲ ಅಷ್ಟ ಸಾಕು. ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ, ಅದಕ್ಕೇನಿಲ್ಲ. ಮತ್ತೇನು ಬಲವಂತವಾಗಿ ಅದನ್ನ ಉಡ್ಬೇಕು ಅಂತೂ ಇಲ್ಲ. ಏನು ಅದ್ರ ಸೀರೆ ಬಿಲ್ ಅದ್ರಾಗ ಇಟ್ಟೇನೆ ಇಲ್ಲ, ನನ್ನ ಪರ್ಸ್ನಾಗ ಐತೆ. ಹೌದು, ಕೊಡ್ತೀನಿ, ಬೇಕಾದ್ರೆ ಚೇಂಜ್ ಮಾಡಿಸ್ಕೊ, ಅದಕ್ಕೇನಿಲ್ಲ. ಅಲ್ಲ, ಅದನ್ನ ಚೇಂಜ್ ಮಾಡ್ಸಕ್ಕೆ ಏನೈತಿ? ಅಲ್ಲ, ಅಷ್ಟು ಚಂದ ಸೀರೆ ಐತಿ, ಅದನ್ನೇ ಚೇಂಜ್ ಮಾಡಿಸ್ತಾಳ ತಗೋ. ಹಂಗಾರೆ ಗಾಯತ್ರಿ ನೀನು ಕುಬ್ಸಕ್ಕೆ ಬರಲ್ಲ? ಇಲ್ಲ ಅತ್ತಿಗೆಮ್ಮ, ದೊಡ್ಡ ಕುಬ್ಸಕ್ಕೆ ನಾ ಬರಲ್ಲ. ಸುಮ್ಮನೆ ಒಂದಕ್ಕೊಂದು ಮಕ್ಕ ಕಿಂಕ್ರಕ್ಕವು. ಮೊದ್ಲ ಇವ್ರ ಅತ್ತಿಗೆ ನನ್ನ ಕಂಡ್ರೆ ಆಗಿ ಬರಲ್ಲ. ನಾನು ವಿಚಾರಕ್ಕೆ ಲಕ್ಷ್ಮಿ ಮ್ಯಾಗ ಕಿಡಿಕಾರ್ತಾಳ. ಈಗ ನಾನು ಕುಬ್ಸದ ದಿನ ಏನಾರ ಬಂದ್ಬಿಟ್ಟೆ ಅಂದ್ರೆ ಮುಗಿದು ಓದ್ಕತಿ. ಅವ್ರಿಗೆ ಒಳ್ಳೆ ನಿದ್ದೆ ಬಂದ್ರೆ ಹಾಶ್ ಕೊಟ್ಟಂಗೆ ಇನ್ನು ಜಗಳ ಮಾಡಕ್ಕೆ ನಿಂತು ಬಿಡ್ತಾಳ. ಬೇಡ, ಆಗು ಕಾರ್ಯದಾಗ ಯಾಕದು ಮನಸ್ತಾಪ. ಏನು ಈಗ ಮಾಡೇನಿ ಇಲ್ಲಿಗ ಸೀರೆ ತೊಗೊಂಬಂದೆ, ಅಡಿಗೆ ಕಟ್ಕೊಂಬಂದಿದ್ದೆ, ಊಟ ಮಾಡಿದ್ವಿ ಅಂತ ಚಂದ. ಸಾಕು, ಇಷ್ಟೇ ಅಲ್ಲ ಅಲ್ಲಾದರೂ ಮಾಡೋದು ಸಾಕು. ನೀ ಹೇಳೋದು ಬರಬರಿ. ಹಂಗ ಮಾಡ್ತಾಳ ಬಿಡ ಈಕಿ ಪುಣ್ಯಾತ್ಗಿತ್ತಿ. ನಾನು ಅತ್ತಿಯರು ಇಬ್ರು ಹೋಗ್ಬೇಕು ಅಡಿಗೆ ಕಟ್ಕೊಂಡಂದ್ರೆ ಬರಬೇಡ್ರಿ ಅಂತ ಹೇಳಿದ್ಲು. ನಮ್ಮ ಜಗಳ ಮಾಡ್ಯಾಳ ಲಕ್ಷ್ಮಿ, ಅದಕ್ಕೆ ಕಿತ್ಕೊಂಡು ಇತ್ತಾಗ ಬಂದಾಳ, ಗೊತ್ತನ? ನೋಡಿ, ನಿಮಗೆ ಹಂಗೆ ಮಾಡ್ದೈಕಿ, ನನಗೆ ಆಕಿ ಮರ್ಯಾದೆ ಕೊಡ್ತಾಳ. ಮರ್ಯಾದೆ ಕೊಡೋದು ತಟ್ಟಿಗೆ ಹೋಗ್ಲಿ, ಸಿಟ್ಟು ಎಷ್ಟು ಬರ್ತತಿ. ಲಕ್ಷ್ಮಿ, ನಿನ್ ಗಂಡ ಹಿತ್ತಲಾಗ ಬಚ್ಚಲಕ್ಕೆ ಹೋಗಿದ್ರೆ ಬರ್ಬೋದೀಗ. ಓ, ಬಂದೇನಪ್ಪ. ಈಗ ಕೇಳಾಕತ್ತಿದ್ ನೋಡಿ, ಯಾಕೆ ಎಲ್ಲಿ ಹೋದ ನಿನ್ ಗಂಡ ಅಂತೇಳಿ. ಇಲ್ಲ ದೊಡ್ಡಮ್ಮ, ಬಚ್ಚಲಕ್ಕೆ ಹೋಗಿದ್ದೆ. ಬರೋ ಹೊತ್ತಿಗೆ ಒಂದು ಫೋನ್ ಬಂತು, ಮತ್ತೆ ಮಾತಾಡ್ಕೊಂತ ನಿಂತೆ ಅಲ್ಲೇ. ಆಗ್ಲಾಳಪ್ಪ. ಸರಿ, ಲಕ್ಷ್ಮಿನ್ ಚಲೋ ನೋಡ್ಕೊರಪ್ಪ. ನಾನು ಹಂಗಾರೆ ಬರ್ತೇನೆ, ಹೊತ್ತಾತ. ಅದೇನು ಕುದ್ರಿ ಮ್ಯಾಗ ಬಂದಿಯಾ ನೀನು? 2 ದಿನ ಇದ್ದೋಗ. ಇವ ಇನ್ನೇನು ಬರ್ತಾನೆ. ಈಗ ಮನೆ ಹುಡ್ಕಾಕತ್ತೇವಲ್ಲ, ಓನರ್ ಭಾಳ ಟೈಮ್ ಕೊಡುವಲ್ರ. ಇವತ್ತೊಂದು 2 ಮನೆ ಅದಾವ ನೋಡವು, ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ಯಾರವ್ರು. ಈಗ ಇಲ್ಲಿಂದ ಸೀದಾ ಹೋಗಿ ಒಂದ ಮನೆ ಆಕತಿ. ಇವತ್ತು ಟೈಮ್ ಭಾಳ ಬಿಡುತ್ತೆ. ಒಂದು ಮನೆ ನೋಡ್ಕೊಂಡು ಮನೆಗೆ ಹೋಗ್ತೀವಿ. ನಾಳೆ ಎದ್ದು ಮತ್ತೆ ಮನೆ ಹುಡ್ಕಕ್ಕೆ ಶುರು ಮಾಡ್ಬೇಕು. ಏನು ಮಾಡ್ತೀವಿ, ಅದಕ್ಕೆ ಮನೆ ಸೆಟ್ ಆಗಲಿ. ಎಲ್ಲ ಸಾಮಾನು ತೊಗೊಂಡೋಗಿ ಇಟ್ಟು ಹಾಲು ಉಕ್ಕಿಸಿ ಆಮ್ಯಾಗ 4 ದಿನ ಬಂದು ಇದ್ದ ಹೋಗ್ತಾನೆ. ಲಕ್ಷ್ಮಿನೂ ಕುಬ್ಸ ಮುಗಿಸ್ಕೊಂಡು ಹೆರಿಗಿಗಂತ ಬರಲಿ, ಅವಾಗ ಇಲ್ಲೇ ಬರ್ತೇನೆ. ಅತ್ತಿಗೆ ಮಗು ಒಬ್ರಿಗೆ ಕೆಲಸ ಭಾಳ ಆಕತ್ತಲ್ಲ, ಲಕ್ಷ್ಮಿ ಬಣೆತನ ನಾನು ಮಾಡ್ತೇನೆ. ಹಂಗಾದ್ರೆ ಸರಿ, ಆಯ್ತು, ಹೋಗಿ ಬರ್ರಿ ಹಂಗಾರ. ಇದು ಶಾಂತ, ಕುಂಕುಮ ಕೊಡು ಬಾ. ದ್ರಾಕ್ಷಾಯಣಿ ಅಂಕಲ್, ನಿಮ್ಮ ಮನ್ಯಾಗ ನಿಮ್ಮದು ಮತ್ತು ಇವರು ಅಣ್ಣ ಮತ್ತು ಇವ್ರದೇ ಸಪೋರ್ಟೇ ಭಾಳ ಚಲೋ ಐತಿ ಅಂತ ಹೇಳತ್ತಿದ್ಲ. ಹ್ಞೂನವ, ಏನು ಮಾಡ್ತಿ? ನಾನು ಹೆಂತ ಮೊದ್ಲ ಒಂದು ಮನೆ ಅದಕ್ಕೆ ಸಾಥ್ ಕೊಡಾಕ ಹೇಳ್ದಂಗೆ ಕೇಳಾಕ ಎಲ್ಲದಕ್ಕೂ ಹಾಕಿಬೇಕು ಅದಾಳಲ್ಲ ಇನ್ನೊಬೇಕು ಸೊಸಿ. ಹಾಕ್ಯಂತ್ರು ಹೇಳಿ ಮಾಡಿಸ್ದಂಗೆ ಸಿಕ್ಬಿಟ್ಟಾಳ ನನ್ನ ಹೆಂಡತಿಗೆ. ಇಬ್ಬರು ಒಂಥರ ಹಾಕಿ ಸುಮ್ಮನಿದ್ರೆ ಈಗ ಸುಮ್ಮನಿರಲ್ಲ, ಈಗ ಸುಮ್ಮನಿದ್ರೆ ಆಕೆ ಸುಮ್ಮನಿರಲ್ಲ.